ಹಂಪಿ ಅಂದರೆ ನಿಮಗೆ ಮೊದಲು ನೆನಪಾಗುವುದು ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ, ಅರಮನೆಗಳು ಮತ್ತು ಭವ್ಯವಾದ ದೇವಾಲಯಗಳು. ಆದರೆ ಈ ಎಲ್ಲ ವೈಭವದ ಹಿಂದೆ ನಿಂತಿದ್ದ ನಿಜವಾದ ಜೀವನಾಡಿ ಕಲ್ಲಲ್ಲ, ಅದು ನೀರು. ಸ್ನೇಹಿತರೆ, ಸುಮಾರು 600 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಕೆರೆ ಇಂದಿಗೂ 1000ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ಜೀವ ನೀಡುತ್ತಿದೆ. ಆ ಕೆರೆ ಯಾವುದು, ಅದರ ಇತಿಹಾಸವೇನು, ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್. ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಹಂಪಿ ವಿಶ್ವ ಪರಂಪರೆ ಪ್ರದೇಶದ ಮಧ್ಯಭಾಗದಲ್ಲಿರುವ ಈ ಕಮಲಾಪುರ ಕೆರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಕೆರೆಗಳಲ್ಲಿ ಒಂದಾಗಿದೆ. ಈ ಕೆರೆಯನ್ನು ಸುಮಾರು 15ರಿಂದ 16ನೇ ಶತಮಾನದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಜಲವ್ಯವಸ್ಥೆಯ ಭಾಗವಾಗಿ ನಿರ್ಮಿಸಲಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಶಾಸನಗಳಲ್ಲಿ ನಿಖರವಾದ ವರ್ಷ ಸಿಗದಿದ್ದರೂ ಹಂಪಿಯ ಕಾಲುವೆಗಳು, ಜಲಾಶಯಗಳು ಮತ್ತು ನೀರಿನ ಮಾರ್ಗಗಳನ್ನು ನೋಡಿದರೆ ಈ ಕೆರೆ ಅತ್ಯಂತ ಯೋಜಿತವಾಗಿ ನಿರ್ಮಿಸಲ್ಪಟ್ಟಿತ್ತೆಂದು ಸ್ಪಷ್ಟವಾಗುತ್ತದೆ. ಒಂದು ಕಾಲದಲ್ಲಿ ಕಮಲಾಪುರ ಕೆರೆ ಸುಮಾರು 720 ಎಕರೆಗಳಷ್ಟು ವಿಶಾಲವಾಗಿ ಹರಡಿಕೊಂಡಿತ್ತು. ಆದರೆ ಕಾಲಕ್ರಮೇಣ ಹೂಳು ತುಂಬುವುದು, ಅತಿಕ್ರಮಣ ಮತ್ತು ಭೂ ಕಬಳಿಕೆಯ ಬದಲಾವಣೆಗಳಿಂದ ಅದರ ವಿಸ್ತೀರ್ಣ ಕಡಿಮೆಯಾಗುತ್ತಾ ಬಂತು. ಇಂದು ಈ ಕೆರೆ ಸುಮಾರು 476 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಕೆರೆಯ ವಿಸ್ತೀರ್ಣ ಕಡಿಮೆಯಾಗಿದ್ದರೂ ಕೂಡ ಇದರ ಮಹತ್ವ ಮಾತ್ರ ಇಂದಿಗೂ ಕಡಿಮೆಯಾಗಿಲ್ಲ. ಇಂದಿಗೂ ಈ ಕೆರೆಯ ನೀರು ಸುಮಾರು 1700ರಿಂದ 1500 ಎಕರೆ ಕೃಷಿ ಭೂಮಿಗೆ ನೀರಾವರಿ ಒದಗಿಸುತ್ತದೆ. ಇದರಿಂದ ವಿಜಯನಗರ ಸಾಮ್ರಾಜ್ಯದ ಜಲ ಸಂಪನ್ಮೂಲ ಯೋಜನೆ ಎಷ್ಟು ದೂರದೃಷ್ಟಿಯದ್ದಾಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, ನಾನೀಗ ಕಮಲಾಪುರ ಕೆರೆಯ ತೂಬಿನ ಮೇಲೆ ನಿಂತಿದ್ದೇನೆ. ಒಟ್ಟು ಕಮಲಾಪುರ ಕೆರೆಗೆ 3 ತೂಬುಗಳಿವೆ. ಆ 3 ತೂಬುಗಳಿಂದ ಕೃಷಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಎಲ್ಲಕ್ಕೂ ನೀರು ಇಲ್ಲಿಂದಲೇ ಸರಬರಾಜು ಆಗ್ತಾಯಿತ್ತು. ಆ ತೂಬುಗಳನ್ನು ಮುಂದಿನ ಭಾಗದಲ್ಲಿ ನಿಮ್ಗೆ ತೋರಿಸ್ತೇನೆ. ಈ ಕೆರೆಯ ನೀರಿನಿಂದ ಮುಖ್ಯವಾಗಿ ರೈತರು ಕಬ್ಬು ಮತ್ತು ಬಾಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ನೂರಾರು ರೈತ ಕುಟುಂಬಗಳ ಜೀವನ ಇಂದಿಗೂ ಈ ಕೆರೆಯ ಮೇಲೆಯೇ ಅವಲಂಬಿತವಾಗಿದೆ. ಕಮಲಾಪುರ ಕೆರೆ ಕೇವಲ ಇತಿಹಾಸದ ಸ್ಮಾರಕವಲ್ಲ, ಇಂದಿಗೂ ಜೀವಂತವಾಗಿರುವ ಜೀವನಾಡಿಯಾಗಿದೆ. ನಾನೀಗ ಈ ಕೆರೆ ಮೇಲಿರುವ ಒಂದು ಬಂಡೆಗಲ್ಲಿನ ಮೇಲೆ ಕೂತ್ಕೊಂಡು ಕೆಲವು ಹೊತ್ತು ವಿಶ್ರಾಂತಿ ಪಡೆದೆ. ನೋಡಿ, ಎಷ್ಟೊಂದು ಅದ್ಭುತವಾಗಿದೆ ಈ ಕಮಲಾಪುರ ಕೆರೆ. ಈ ಕೆರೆ ಕೇವಲ ಕೃಷಿಗೆ ಮಾತ್ರವಲ್ಲ, ಅನೇಕ ಜಲಪಕ್ಷಿಗಳಿಗೂ ಮತ್ತು ವಲಸೆ ಬಂದ ಹಕ್ಕಿಗಳಿಗೂ ಆಶ್ರಯ ನೀಡುತ್ತೆ. ಈ ಕೆರೆಯಲ್ಲಿ ಸಾಯಂಕಾಲದ ಸೂರ್ಯಾಸ್ತ ಅದ್ಭುತ, ರಮಣೀಯ ಅಂತಲೂ ಕೂಡ ಹೇಳ್ಬೋದು. ತೂಬು ಯಾವ ರೀತಿ ಇದ್ದಾವಂತ ನೀವಿಲ್ಲಿ ನೋಡ್ಬೋದು. ಇಲ್ಲಿಂದಲೇ ನೀರು ಹೊರಗಡೆ ಸಪ್ಲೈ ಆಗುತ್ತೆ. ಸ್ನೇಹಿತರೆ, ನಾನೀಗ ಈ ಕೆರೆಯ ಮೊದಲನೇ ತೂಬನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ನೀವಿಲ್ಲಿ ಗಮನಿಸ್ಬೋದು. ಒಳಗಿನಿಂದ ಬಂದಂಥ ನೀರು ಇಲ್ಲಿಂದ ಮತ್ತೆ ಅನೇಕ ಚಿಕ್ಕ ಕಾಲುವೆಗಳ ಮುಖಾಂತರ ಹೊರಗಡೆ ಹೋಗುತ್ತೆ. ಇದೇ ಮೊದಲನೇ ತೂಬು. ನೋಡಿ, ಈ ರೀತಿ ಕಾಲುವೆಗಳ ಮುಖಾಂತರ ಕೃಷಿ ಚಟುವಟಿಕೆಗೆ ನೀರನ್ನು ಇದು ಒದಗಿಸುತ್ತೆ. ಈ ಕಾಲುವೆ ಮುಖಾಂತರ ನೀರು ಹೊರಗಡೆ ಹೋಗೋದನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ ಯಾವ ರೀತಿ ನೀರು ಹೊರಗಡೆ ಹೋಗ್ತಾ ಇದೆ ಕಾಲುವೆ ಮುಖಾಂತರ ಅಂತ ನೀವು ನೋಡ್ಬೋದು. ಇದು 2ನೇ ತೂಬು. ಸ್ನೇಹಿತರೆ, ಕಮಲಾಪುರದ ಇದು ಮತ್ತೊಂದು ತೂಬು. ಚೌಕಾಕಾರದ 15 ಅಡಿ ಸುತ್ತಳತೆಯಲ್ಲಿ ಈ ತೂಬುಗಳು ನಿರ್ಮಾಣಗೊಂಡಿವೆ. ಈ ತೂಬುಗಳನ್ನು ಕೇವಲ ನೀರನ್ನು ಹೊರಹಾಕಲು ನಿರ್ಮಿಸಲಿಲ್ಲ. ನೀರಿನ ಮಟ್ಟವನ್ನು ನಿಯಂತ್ರಿಸಲು, ಅಗತ್ಯವಿದ್ದಾಗ ಕಾಲುವೆಗಳಿಗೆ ನೀರು ಬಿಡಲು ಮತ್ತು ಜಲವ್ಯವಸ್ಥೆಯನ್ನು ಸಮತೋಲನದಲ್ಲಿಡಲು ಅವುಗಳನ್ನು ಅತ್ಯಂತ ವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಈ ತೂಬಿನ ನೀರು ಹೊರಗಡೆ ಯಾವ ರೀತಿ ಹೋಗ್ತಿತ್ತು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಕಾಲುವೆಗಳಿಂದಲೇ ರೈತರ ಗದ್ದೆಗಳಿಗೆ ನೀರು ಹೋಗ್ತಾ ಇತ್ತು. ನೀರು ಈ ಭಾಗದಿಂದ ಹೊರಗಡೆ ಹೋಗುತ್ತೆ. ಇಲ್ಲಿಂದ ಹೊರಗಡೆ ಬಂದಂಥ ನೀರು ಈ ರೀತಿ ಕಾಲುವೆಗಳ ಮುಖಾಂತರ ಹೋಗುತ್ತೆ. ನೋಡಿ, ಆಗಿನ ನೀರಾವರಿ ಸಿಸ್ಟಮ್ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನೋಕ್ಕೆ ಇದೇ ನಿದರ್ಶನ.
ನೋಡಿ, ಈ ನೀರು ಬಾಳೆ ತೋಟಗಳಿಗೆ, ಕಬ್ಬಿನ ಗದ್ದೆಗಳಿಗೆ ನೀರು ಹೋಗುತ್ತೆ ಇಲ್ಲಿಂದ. ಸ್ನೇಹಿತರೆ, ಇದು 3ನೇ ತೂಬು. ನೋಡಿ ಎಷ್ಟು ಆಳದಲ್ಲಿದೆ. ಇದು ಸುಮಾರು 8ರಿಂದ 10 ಅಡಿ ಆಳದಲ್ಲಿದೆ ತೂಬು. ಕೆಳಗಡೆ ಹೋಗಲಿಕ್ಕೆ ಮೆಟ್ಟಿಲು ಥರ ಇದ್ದಾವೆ ಇವು, ಆದರೆ ಮೆಟ್ಟಿಲುಗಳಲ್ಲ. ನೋಡಿ, ಈ ನೀರು ಯಾವ ರೀತಿ ಬೋರ್ಗರ್ದು ಹೊರಗಡೆ ಬರ್ತಾ ಇದೆ ಕಾಲುವೆಗೆ. ಈ ರೀತಿ ನೀರು ಗದ್ದೆಗಳಿಗೆ, ಹೊಲಗಳಿಗೆ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ, ಅರಮನೆ ಆವರಣಕ್ಕೆ ಹೋಗ್ತಾ ಇತ್ತು. ನೋಡಿ, ಕಮಲಾಪುರ ಕೆರೆಯಿಂದ ಈ ತೂಬಿನ ಮೂಲಕ ನೀರು ಈ ರೀತಿ ಕಾಲುವೆ ಮೂಲಕ ಇದು ವಿಜಯನಗರಕ್ಕೆ ಹೋಗ್ತಾ ಇತ್ತು. ನೋಡಿ, ಇಲ್ಲಿಂದಲೇ ನೀರು ಸೈನಿಕರ ಭೋಜನಾಲಯ, ರಾಣಿ ಸ್ನಾನಗೃಹ, ಅರಮನೆ ಆವರಣ, ಪುಷ್ಕರಣಿ ಇನ್ನಿತರ ಸ್ಥಳಗಳಿಗೆ ಇಲ್ಲಿಂದಲೇ ನೀರು ಸಪ್ಲೈ ಆಗ್ತಾಯಿತ್ತು. ನೋಡಿ, ಈ ಭಾಗದಲ್ಲಿ ಕಬ್ಬಿದೆ ಮತ್ತು ಇನ್ನೊಂದು ಭಾಗದಲ್ಲಿ ನೀವು ಬಾಳೆ ತೋಟ ಕೂಡ ನೋಡ್ಬೋದು. ಎರಡರ ಮಧ್ಯೆ ನಾನು ನಿಂತಿದ್ದೇನೆ. ಇಲ್ಲಿ ಹೆಚ್ಚಾಗಿ ಸುಗಂಧಿ ಮತ್ತು ಏಲಕ್ಕಿ ಬೆಳೆ ಹೆಚ್ಚಾಗಿ ಬೆಳೀತಾರೆ. ನೀರಾವರಿಗೆ ಯಾವ ರೀತಿ ಉಪಯೋಗ ಆಗ್ತಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸ್ನೇಹಿತರೆ, ಹಂಪಿಯ ಸ್ಮಾರಕಗಳನ್ನು ನೋಡಲು ನಾವು ದೂರದಿಂದ ಬರ್ತೇವೆ. ಆದರೆ ಈ ಸ್ಮಾರಕಗಳಿಗೆ ಜೀವ ನೀಡಿದ ನೀರಿನ ಮೂಲಗಳನ್ನು ನಾವು ಅನೇಕ ಬಾರಿ ಗಮನಿಸದೇ ಇಲ್ಲ. ಕೆರೆ ತುಂಬಿದ ನಂತರ ನೀರು ಈ ರೀತಿ ಹೊರಗಡೆ ಬರುತ್ತೆ. ಇದಕ್ಕೆ ಕೋಡಿ ಬೀಳೋದು ಅಂತ ಹೇಳ್ತಾರೆ. ನನಗನ್ನಿಸುತ್ತೆ, ಇತಿಹಾಸ ಕೇವಲ ಕಲ್ಲಿನಲ್ಲಿ ಮಾತ್ರ ಬರೆಯಲ್ಪಟ್ಟಿಲ್ಲ, ನೀರಿನ ಪ್ರತಿಯೊಂದು ಹನಿಯಲ್ಲೂ ಬರೆಯಲ್ಪಟ್ಟಿದೆ ಅಂತ. ಸ್ನೇಹಿತರೆ, ಇಂತಹ ಐತಿಹಾಸಿಕ ಕೆರೆಗಳನ್ನು ಸಂರಕ್ಷಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕಮಲಾಪುರ ಕೆರೆಯ ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಇನ್ನೂ ಒಂದು ದೊಡ್ಡ ರಹಸ್ಯ ಬಾಕಿ ಇದೆ. ಈ ಕಮಲಾಪುರ ಕೆರೆ ನೀರು ವಿಜಯನಗರದ ಅರಮನೆ ಯಾವ ಭಾಗಗಳಿಗೆ ಹೋಗ್ತಾಯಿತ್ತು, ಯಾವ ರೀತಿ ಇತ್ತು, ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಪಾರ್ಟ್ 2ನಲ್ಲಿ ಮತ್ತೆ ಇದು ಮುಂದುವರಿಯುತ್ತೆ. ಸ್ನೇಹಿತರೆ, ನನ್ನ ಈ ಕಮಲಾಪುರ ಕೆರೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.